ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ಉದಯಕಾಲದ ಶುಭೋದಯ, ಉದಯಕಾಲದ ವಂದನೆಗಳು. ನಾವು ಸ್ವಲ್ಪ ಸಮಯ ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಅಂತರಾತ್ಮವನ್ನು ದೇವರಿಗೆ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಹೋಗೋಣ. ಮಹೋನ್ನತನು ಸರ್ವ ಸೃಷ್ಟಿಗೆ ಪಾತನಾದಂಥ ದೇವರೇ, ನಿಮಗೆ ಸ್ತೋತ್ರ. ಈ ಉದಯ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡುವ ಹಾಗೆ ನೀವು ಮಾಡಿದ ಕೃಪೆಗಾಗಿ ಸ್ತೋತ್ರ. ನಿಮ್ಮ ವಾಕ್ಯಗಳನ್ನು ಕೇಳುವ ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ. ಕೇಳಲ್ಪಡುವಂಥ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿರಿ ದೇವರೇ. ಹೇಳಲ್ಪಡುವಂಥ ನನ್ನನ್ನು ಆಶೀರ್ವಾದ ಮಾಡಿರಿ. ನಿಮ್ಮ ಚಿತ್ತಾನುಸಾರವಾಗಿ ನನಗೂ ಸೇರಿ ನಿಮ್ಮ ವಾಕ್ಯಗಳನ್ನು ಕಲಿಸಿ ಕೊಡಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತಾನೆ ಜೋಳ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಕೀರ್ತನೆಗಳು 5ನೇ ಅಧ್ಯಾಯ 3ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ವಾಕ್ಯವು ಈ ರೀತಿಯಾಗಿದೆ: ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ರವನ್ನು ಎದುರು ನೋಡುತ್ತಿರುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಡ್ತಾ ನೋಡ್ತವೆ. ಇಲ್ಲಿ ಉದಯ ಕಾಲ ಅನ್ನುವಂಥ ವಿಚಾರವನ್ನು ಭಕ್ತರಾದಂಥ ದೇವದಾಸರು ಇಲ್ಲಿ ಮೆನ್ಷನ್ ಮಾಡ್ತಾ ಇರುವಂಥದ್ದು ನೋಡ್ತವೆ. ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ದೇವರಿಗೆ ಬಹು ಇಷ್ಟ. ಯಾಕೆಂದರೆ ದೇವರು ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ಹೇಳ್ತಾರೆ, ಉದಯ ಕಾಲದಲ್ಲಿ ಪಕ್ಷಿಗಳು ಸಹ ನನ್ನನ್ನು ಆರಾಧಿಸ್ತದೆ ಎಂಬುದಾಗಿ ದೇವರ ವಾಕ್ಯವು ಹೇಳಲ್ಪಡ್ತದೆ. ಹಾಗಾಗಿ ಉದಯ ಕಾಲದಲ್ಲಿ ದೇವರಿಗೆ ಮೊರೆ ಇಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ನಿಜವಾಗಲೂ ಅದು ಒಳ್ಳೆ ಕೆಲಸವಾಗಿದೆ. ನೀವು ಯಾವ ಕೆಲಸ ಪ್ರಾರಂಭ ಮಾಡೋದಕ್ಕೆ ಮೊದಲು, ಯಾವ ಕೆಲಸಕ್ಕೆ ಹೋಗುವುದಕ್ಕೆ ಮೊದಲು ನೀವು ಉದಯ ಕಾಲದಲ್ಲಿ ಎದ್ದ ತಕ್ಷಣ ದೇವರಲ್ಲಿ ಪ್ರಾರ್ಥಿಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಯಾಕೆಂದರೆ ಪ್ರಾರ್ಥನೆಯು ನಮ್ಮ ಜೀವಿತದ ದಿಕ್ಕನ್ನು ಬದಲಾಯಿಸ್ತದೆ. ಅದು ಎಂಥ ಸಂದರ್ಭದಲ್ಲಿ ಪ್ರಾರ್ಥನೆ? ಉದಯ ಕಾಲ ಸಂದರ್ಭದಲ್ಲಿ. ಅನೇಕ ಯೌವನಸ್ಥರು ಉದಯ ಕಾಲದಲ್ಲಿ ಎದ್ದ ತಕ್ಷಣ ಅವರ ಕೈಗೆ ಫೋನ್ ಇರಬೇಕು. ಅನೇಕ ಯೌವನಸ್ಥರಿಗೆ ಉದಯ ಕಾಲದಲ್ಲಿ ಎದ್ದ ತಕ್ಷಣ ಉದಯ ಕಾಲದಲ್ಲಿ ನಾನಾ ವಿಧವಾದಂಥ ಕೆಟ್ಟದ್ದು ಬಾಯಲ್ಲಿರಬೇಕು. ಆದರೆ ದೇವರು ನಮಗೆ ಹೇಳ್ತಾ ಇರುವಂಥದ್ದು ಉದಯ ಕಾಲದಲ್ಲಿ ಎದ್ದ ತಕ್ಷಣ ನೀನು ಪ್ರಾರ್ಥಿಸು ಎಂಬುದಾಗಿ. ಹಾಗಾಗಿ ಉದಯ ಕಾಲದ ಪ್ರಾರ್ಥನೆ ಬಹು ಬಹು ಪ್ರಾಮುಖ್ಯವಾದಂಥದ್ದಾಗಿದೆ. ಉದಯ ಕಾಲದ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬಹು ವಿಶೇಷವಾದಂಥದ್ದಾಗಿದೆ. ಉದಯ ಕಾಲದ ಪ್ರಾರ್ಥನೆ ನಮ್ಮ ಜೀವಿತದ ದಿಕ್ಕನ್ನೇ ಬದಲಾಯಿಸ್ತದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ, ಉದಯ ಕಾಲದಲ್ಲಿಯೇ ಎಷ್ಟೇ ಸಮಸ್ಯೆ ಇರಲಿ, ಏನೇ ನೋವಿರಲಿ, ಏನೇ ಬಾಧೆ ಇರಲಿ, ಏನೇ ಇಕ್ಕಟ್ಟಿರಲಿ, ಎಂಥ ಸಂದರ್ಭವೇ ನಿಮಗೆ ಎದುರಾಗಿರಲಿ, ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡುವಂಥದ್ದನ್ನು ಮಾತ್ರ ನೀವು ಮರೆಯಬೇಡ್ರಿ. ಪ್ರಾರ್ಥನೆ ಮಾಡಿಯೇ ನಿಮ್ಮ ದಿನವನ್ನು ನೀವು ಪ್ರಾರಂಭ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡುತ್ತೇನೆ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಗೆ ಪಾತ್ರನಾಥ ದೇವರೇ, ಪ್ರತಿಯೊಬ್ಬ ಕೇಳಲ್ಪಟ್ಟಂತೆ ನಿಮ್ಮ ಮಕ್ಕಳು ಉದಯ ಕಾಲದಲ್ಲಿ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿ ನಿಮ್ಮ ದಿನವನ್ನು ಪ್ರಾರಂಭ ಮಾಡುವಾಗೆ ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಕರೆದಂಥ ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವಾತನು. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತೇನೆ. ಈ ದಿನವೆಲ್ಲವನ್ನು ಇವರನ್ನು ಕಾಪಾಡಿ ನಡೆಸಬೇಕಾಗಿ ನಿಮ್ಮಲ್ಲಿ ಬೇಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇನೆ ಜೋಳ ತಂದೆಯೇ, ಆಮೇನ್.